ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಆಲ್ರೆಡಿ ಗಣೇಶನ ಪಾರ್ಟ್ 1 ವಿಡಿಯೋ ನೋಡಿದ್ರಿ. ಇದು ಪಾರ್ಟ್ 2. ಆಲ್ರೆಡಿ ಟೈಮ್ ಈಸ್ 8 ಗಂಟೆ ಆಗಿತ್ತು. ಆಗ ನಮ್ಮ ಆಂಟಿ ಮನೆ ಹತ್ರ ಬಂದಿತ್ತೇನೋ ಅಂತಂದು ಶಾರದಮ್ಮ ರುದ್ರಪ್ಪ ಕಲ್ಯಾಣ ಮಂಟಪದ ಹತ್ರ ಹೋದ್ವಿ. ಇನ್ನೂ ಸರ್ಕಲಲ್ಲೇ ಇದೆ ಗಣೇಶ ಅಂತ ಅಂದರು. ಹಂಗಾಗ್ಬಿಟ್ಟು ಶಾರದಮ್ಮ ರುದ್ರಪ್ಪ ಕಲ್ಯಾಣ ಮಂಟಪದ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ. ಒಂದು ಹಾಫ್ ಆನ್ ಅವರ್ ಮೇಲೇ ವೆಯ್ಟ್ ಮಾಡಿದ್ವಿ. ಜನ ಮಾತ್ರ ಇನ್ನೂ ಕಮ್ಮಿನೇ ಆಗಿಲ್ಲ. ಎಷ್ಟು ಸುಮ್ಮನೆ ಬರ್ತಾನೆ ಇದ್ದಾರೆ. ಈಗ ಬಂತ ಗಣೇಶ ಅಂತ ಅಂದರೆ ಅಲ್ಲಿ ಡಿ ಜೆನ ಸರ್ಕಲಿಂದ ಮುಂದಕ್ಕೆ ಕೊಡ್ತಾ ಇಲ್ಲಂತೆ. ಹಂಗಾಗಿ ಅಲ್ಲೇ ನಿಲ್ಲಿಸ್ಕೊಂಬಿಟ್ಟಿದ್ದಾರೆ. ಅಲ್ಲಿಗೆ ಲಾಸ್ಟ್ ಮಾಡ್ತಾರೆ ಡಿ ಜೆ ಅಂತ ಅಂದಿದ್ದಕ್ಕೆ ಅಲ್ಲೇ ಫುಲ್ಲು ಎಲ್ಲ ಡ್ಯಾನ್ಸು ಕುಣಿತ ಅಲ್ಲೇ ಮಾಡ್ತಾಯಿದ್ದಾರೆ. ಬಿಟ್ಟೇ ಇಲ್ಲ ಮುಂದಕ್ಕೆ. ನಾವು ಅಲ್ಲಿಗೂ ಎಷ್ಟೊತ್ತು ವೆಯ್ಟ್ ಮಾಡಿ ಮತ್ತೆ ಮುಂದೆ ಹೊರಟ್ವಿ. ನೋಡೋಣ ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲೇ ನೋಡಿ ಬರೋಣ ಬರ್ರಿ ಅಂತಂದು ಹೊರಟ್ವಿ. ಹೋಗ್ತಾ ಫುಲ್ಲು ಜನಗಳು ರಶ್ ಆಯಿತು. ಆ ಕಡೆಯಿಂದ ಬರ್ತಾನೆ ಇದ್ರಲ್ಲ, ಆಪೋಸಿಟ್ ಹೋಗೋಕ್ಕಾಗಲಿಲ್ಲ. ಬಿಡು ಇನ್ನೇನು ಅಂತಂದು ಅಲ್ಲಿ ಒಂದು ಹತ್ರ ಸೀಟ್ ಸಿಕ್ತು, ಅಲ್ಲಿ ಕೂತ್ಕೊಂಡ್ವಿ. ಬರ್ತಿದ್ದಾರೆ ನೋಡಿ ಜನ. ನಾವು ಬರ್ತಾಯಿತ್ತೇನೋ ಗಣೇಶ ಬಂತೇನೋ ಅಂತಿದ್ವಿ. ಗಣೇಶ ಇಲ್ಲ, ಏನಿಲ್ಲ. ಇನ್ನು ಗಣೇಶ ಎಷ್ಟೋ ದೂರ ಇದ್ದಾನೆ, ಅದಕ್ಕೆ ಬಿಡ್ರಿ ಅತ್ಲಾಗಂತಂದು ಒಂದು ಹತ್ರ ಹೋದ್ವಿ. ಅಲ್ಲಿ ಸೀಟ್ ಸಿಕ್ತು, ಕೂತ್ವಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಂದು ಇನ್ನೂ ಹೊಸ ಯೂಟ್ಯೂಬ್ ಚಾನಲ್, ಪ್ಲೀಸ್ ನೀವೆಲ್ಲ ಸಹಕರಿಸ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಅವರು ಪೊಲೀಸ್ಗಂತೂ ಪಾಪ ತಲೆ ಕೆಟ್ಟೋಗ್ಬಿಟ್ಟಿದೆ. ಫುಲ್ಲು ಎಣ್ಣೆ ಹೊಡೆದ್ಬಿಟ್ಟು ಆ ಅಜ್ಜ ಅವ್ರಿಗೆ ಜೋರು ಮಾಡ್ತಿದ್ದ. ಅವರಿಗೂ ಬೆಳಿಗ್ಗೆಯಿಂದ ಎಲ್ಲರನ್ನೂ ಕಂಟ್ರೋಲ್ ಮಾಡಿ ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ರ್ಯಾಶ್ ಆದರೆ ಆಮೇಲೆ ಎಲ್ಲ ಇದ್ಬಿಟ್ಟು ಬಿಡ್ರಿ ಅದ್ಲ ಕುಡ್ದಾರಂತ. ಅಲ್ಲಪ್ಪ ಎಲ್ಲನ ಹೆಣ್ಮಕ್ಳ ಮೇಲೆಲ್ಲ ಬಿದ್ದುಬಿಟ್ರೆ ಮತ್ತು ಅದನ್ನು ನೋಡೋಕ್ಕಾಗಲ್ಲ ಅಂತ ಅವ್ರು ಅಂದರು. ಹಂಗಂತಿದ್ದಂಗೆ ಎಲ್ಲರೂ ಜನ ಹತ್ಲ ಮುಂದಕ್ಕೆ ಹೋದ್ರು. ಫುಲ್ಲು ಆ ರಶ್ನಲ್ಲೂ ಆ ಅಜ್ಜ ಎಷ್ಟು ಕುಡ್ದು ಹೆಂಗೆ ಹೋಗ್ತದನ, ಆ ಅಜ್ಜನೇ ಗ್ರೇಟ್. ನಾವೆಲ್ಲ ನಿಂತ್ಕೊಂಡ್ರೆ ಬೇಜಾರದು ಸಾಕಾಗೋದ್ವಿ. ಬಂತ ಮೆರವಣಿಗೆ ಅಂತಂದಾದ್ರೂ ಕುಡ್ದು ಎಣ್ಣೆ ಹೊಡೆದು ಆ ಥರ ಹೋಗ್ಬೇಕಂದ್ರೆ ಗ್ರೇಟ್ ಅಲ್ವ. ದುರ್ಗದ ಮೆರವಣಿಗೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ನಮ್ಮ ಹಿಂದೂ ಮಹಾಗಣಪತಿಯ ಮೆರವಣಿಗೆ ತುಂಬ ವಿಜೃಂಭಣೆಯಿಂದ ಆಯಿತು. ಈ ಸಾರಿ ಅಂತೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಹೋದ ಸಲನಾದರೂ ನಮಗೆ ಅಲ್ಲಿ ಎಲ್ಲಿ ಕಡಿಮೆ ಮಾರ್ಕ್ನಿಂದ ಅಲ್ಲಿ ಬಸ್ ಇಂದಿರಾ ಕ್ಯಾಂಟೀನ್ ಹತ್ರ ಸ್ವಲ್ಪ ಜಾಗ ಸಿಕ್ಕಿತ್ತು. ಅಲ್ಲೆಲ್ಲ ಕೂತ್ಕೊಂಡು ನೋಡೋಕ್ಕೆ ಹೆಣ್ಮಕ್ಳಿಗೆ ಹಬ್ಬ ಈ ಕಡೆಯಿಂದನೂ ದೂಕ್ತಾರೆ, ಈ ಕಡೆಯಿಂದನೂ ದೂಕ್ತಾರೆ. ಹೋದ ಸಲವೂ ನಾನು ನಮ್ಮ ವೆನೆಲ್ಲನ್ನ ಕರ್ಕೊಂಡು ಹೋಗಿದ್ದೆ. ಅವಾಗಿನ್ನೂ ಚಿಕ್ಕವಳು. ಆ ಸಲನೂ ಬಂದಿದ್ಲು. ಅವಳು ಹುಟ್ಟಿದಾಗಿಂದ 2 ವರ್ಷನೂ ಅಟೆಂಡ್ ಆಗಿದ್ದಾಳೆ. ಪಾಪು ಇದ್ದಾಗ ಒಂದು ಬಿಟ್ಟರೆ, ಹುಟ್ಟಿದ ವರ್ಷದ ಬಿಟ್ಟರೆ 2 ವರ್ಷನೂ ಅಟೆಂಡ್ ಆಗಿದ್ದಾಳೆ. ಆದರೆ ಈ ಸಲ ಅವಳ ಅದೃಷ್ಟ ಅಂತ ತುಂಬ ಚೆನ್ನಾಗಿತ್ತು. ಯಾಕೆ ಆ ಥರ ಹೇಳ್ತೀನಿ ಅಂತಂದರೆ, ಗಣೇಶನ ಹತ್ರನೇ ಅವಳನ್ನ ಕೊಟ್ಟು ಗಣೇಶನ ಮುಟ್ಟಿಸಿದ್ವಲ್ಲ, ಹಂಗಾಗಿ ನನಗೆ ತುಂಬ ಖುಷಿಯಾಯಿತು. ಅದು ಮುಂದೆ ವೀಡಿಯೋದಲ್ಲಿ ನೋಡ್ತೀರ ನೀವು. ನೋಡಿ ಸರ್ಕಲಲ್ಲೇ ಇನ್ನೂ ಪಟಾಕಿ ಹೊಡ್ಕೊಂತ ಅಲ್ಲೇ ಇದ್ದಾರೆ. ನೋಡಿ ನಾವು ಹೇಳಿದ್ನಲ್ಲ ಬಂದು ಮುಂದೆ ಒಂದು ಹತ್ರ ಕೂತ್ಕೊಂಡ್ವಿ ಅಂತ. ಅಲ್ಲಿಂದ ಮುಂದೆ ಹೋಗೋಣ ಅಂತಂದು ಆ ಜನ ಸುಮ್ಮನೆ ಏನು ಆ ಕಡೆಯಿಂದ ಫುಲ್ ರಶ್ ಆಗಿ ಬರ್ತಿದ್ರು. ಹಂಗಾಗಿ ಅಲ್ಲಿ ಸೀಟ್ ಬೇರೆ ಸಿಗ್ತಾ ಸುಮ್ಮನೆ ಕೂತ್ಕೊಂಬಿಟ್ಟು ಹೋಗೋದು ಬೇಡಪ್ಪ, ಮತ್ತು ಎಲ್ಲ ರಶ್ನಾಗ ಏನು ನುಗ್ಲಾಗ ಹೋಗೋದು ಅಂತಂದು ಹಾಗೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಎಷ್ಟು ಅಲ್ಲಿ ಮೇಲೆ ಬೇರೆ ಪಟಾಕಿ ಹೊಡ್ಕೊಂತ ಇನ್ನೂ ಅಲ್ಲಿ ಸರ್ಕಲಾಗೈತಂದ್ರು. ಆಮೇಲೆ ಮುಂದಕ್ಕೆ ಹೋಗೋಣ ಅನ್ನೋಷ್ಟೊತ್ತಿಗೆ ಅಷ್ಟರಲ್ಲಿ ಪೋಸ್ಟ್ ಆಫೀಸ್ ಲೈನಲ್ಲಿ ಐತೆ ಅಂತ ಅಂದರು. ಸರಿ ಬಿಡು ಇನ್ನೇನು ಹತ್ರ ಇದ್ದೀವಿ ಅಂತಂದು ಕೂತ್ಕೊಂಡ್ವಿ. ಫುಲ್ಲು ಜನ ಅಂದರೆ ಕಮ್ಮಿನೇ ಆಗಿಲ್ಲ ಜನ. ಡಿ ಜೆ ಇಲ್ಲ ಅಂದ್ರೂ ಕೂಡ ಅಷ್ಟು ಕಮ್ಮಿ ಆಗಿಲ್ಲ. ನಮ್ಮ ತಂಗಿಯವ್ರ ಯಜಮಾನ್ರು ಬಂದಿದ್ದರು. ಅವ್ರನ್ನ ಆ ರಶಲ್ಲಿ ನಮಗೆ ಸಿಗಲೇ ಇಲ್ಲ ಅವ್ರು ಎಲ್ಲಿದ್ದಾರೆ ಅಂತಂದು. ಆಮೇಲೆ ಮತ್ತೆ ಆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಹಾಗಾಗಿ ಅವರು ಆಮೇಲೆ ಮತ್ತೆ ಬೇರೆಯವ್ರ ಫೋನ್ ಇಸ್ಕೊಂಡು ಮಾಡಿದರು. ನಾನು ಊರಿಗೆ ಹೋಗ್ತಿದ್ದೀನಿ, ನಮ್ಮೂರಿಗೆ ಬರ್ತಿದ್ದೀನಿ ಅಂತಂದು ಹೇಳಿದರು. ನಾವಿನ್ನೂ ಇಲ್ಲೇ ಇದ್ದೀವಲ್ಲ, ಆಂಟಿ ಮನೆಗೆ ಬರಬೇಕಾಗಿತ್ತು ಅಂದ್ವಿ. ಇಲ್ಲ ನಾನು ಆಲ್ರೆಡಿ ಬೈಪಾಸ್ ಹತ್ರ ಇದ್ದೀನಿ, ನಾವು ಊರಿಗೆ ಹೋಗ್ಬಿಡ್ತೀನಿ, ನೀವು ಬರ್ರಿ ನಿಧಾನಕ್ಕೆ ಅಂತಂದರು. ಅಮ್ಮ ಮನೇಲಿದ್ರಲ್ಲ, ಹಂಗಾಗಿ ಅವರು ಊರಿಗೆ ಬಂದುಬಿಟ್ರು. ನಾವೆಲ್ಲ ಮತ್ತೆ ಇಲ್ಲಿ ನೋಡಿಕೊಂಡು ಫುಲ್ಲು ಗಣೇಶನದೆಲ್ಲ ಮೆರವಣಿಗೆ ಮುಗಿಸ್ಕೊಂಡು ಮತ್ತು ಆಂಟಿ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿ ನಾವು ಹೋಗೋಷ್ಟೊತ್ತಿಗೆ ಅಲ್ಲೇ 10:30-11 ಗಂಟೆ ಆಗಿತ್ತು. ಇದು ಸೆಕೆಂಡಲ್ಲಿ ಲಾಸ್ಟ್ ಗಣೇಶನ ನಾವು ನಮ್ಮ ಆಂಟಿ ಮನೆಯವ್ರಿಗೆ ಊಟ ಹತ್ತತ್ರ ಬರೋವ್ರಿಗೆ ನೋಡಿ ಅಲ್ಲಿ ಗಣೇಶನ್ನೆಲ್ಲ ನೋಡ್ಕೊಂಡು ಮನೆಗೆ ಹೋದ್ವಿ. ನೆಕ್ಸ್ಟ್ ಆಂಟಿ ಮನೆಯಿಂದ ಊರಿಗೆ ಬರೋಕ್ಕಾರೆ
ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದನ್ನು ನೋಡಿಬಿಟ್ರೆ ಅಂತೂ ನೀವು ಯಪ್ಪ ನೋಡ್ತೀರ. ಏಕೆಂದರೆ ಅಲ್ಲಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ಮೆರವಣಿಗೆ ಮುಗ್ದೋಗ್ಬಿಟ್ಟಿತ್ತಲ್ಲ. ಆ ಚಪ್ಪಲಿಗಳು, ಆ ಜನ ಹಿಡಿದಿರೋದು ಅದೆಲ್ಲ ನೋಡ್ಬಿಟ್ರೆ ಚೀಟಿನ ಈ ಬೆಳಿಗ್ಗೆ ಮುನ್ಸಿಪಾಲ್ಟಿಯವ್ರಿಗೆ ಏನು ಅಂದ್ಕೊಂಡ್ರು ಏನೋ ಅದಂತೂ ಗೊತ್ತಿಲ್ಲ. ಅಷ್ಟು ರೇಂಜಿಗೆ ಆ ಸರ್ಕಲಲ್ಲಿ ಡ್ಯಾನ್ಸ್ ಮಾಡಿರೋರು ಒಬ್ಬರು ಚಪ್ಪಲಿ ಹಾಕೊಂಡು ಮನೆಗೆ ಹೋಗಿಲ್ಲ, ಅದಂತೂ ಕರೆಕ್ಟು. ಯಾಕಂದ್ರೆ ಹಂಗೆ ಬಿದ್ದುಬಿಟ್ಟಿದ್ದಾರೆ. ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋಣ ಅಂತ ನನಗೆ ವೀಡಿಯೋ ಮಾಡ್ಕೊಂಡು ಬಂದ್ವಿ ಸಿಟಿಲಿ. ಬಟ್ ನೋಡಿ ಹತ್ತು ಇಂತು ಗಣೇಶ ನನ್ನ ಹತ್ರಕ್ಕೆ ಬಂದ್ರೆ, ನಮ್ಮ ಹತ್ರಕ್ಕೆ ಬಂದ. ಬೆಳಿಗ್ಗೆನೇ ನಾನು ಆವಾಗಲೇ ಹೋಗಿದ್ಮೇಲೆ ಫಸ್ಟ್ನೇ ವೀಡಿಯೋದಲ್ಲಿ ಅವಾಗೇ ಹೋಗಿದ್ದಾಗಲೇ ನಾನು ಅಲ್ಲೇ ನಿಂತಿದ್ರೆ ಇಷ್ಟು ಕ್ಲಿಯರಿಟಿಯಾಗಿ ಗಣೇಶ ನೋಡೋಕ್ಕಾಗ್ತಿಲ್ಲ. ಯಾಕಂದರೆ ದೂರದಿಂದಲೇ ನೋಡಬೇಕಾಯ್ತು, ಅಲ್ಲಿ ಎಷ್ಟು ನುಗ್ಗಿತ್ತು. ಅಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಫುಲ್ಲು ಎಣ್ಣೆಲೆಲ್ಲ ಬೇರೆ ಎತ್ಕೊಂತಿದ್ದೀನ, ಮೂಕಾಡ್ಬಿಟ್ಟಲ್ಲಿ. ಹಂಗಾಗಿ ನಾನು ಅಲ್ಲಿ ವೀಡಿಯೋನೇ ಮಾಡಲಿಲ್ಲ. ಬರೀ ಈ ಕಡೆ ಸೈಡಿಗೆ ಬಂದು ಅನ್ನೋದು ನಮ್ಮ ಗುಂಡು ಮನೆಗೆ ಹೋಗಿ ನಮ್ಮ ಗುಂಡನ್ನು ಡಾಗ್ನ ಮಾತಾಡ್ಸಿದ್ದು ಅದನ್ನೇ ಮಾಡಿದೆ. ಇದರಲ್ಲಿ ನೋಡಿರಿ ಇಲ್ಲಿ ಬಂದರೂ ಇನ್ನೂ ಕುಣಿತರು. ಅಲ್ಲಿ ಡಿ ಜೆ ಇದ್ದರೂ ಅವರೇ ಸುಮ್ಮನೆ ಕುಣಿತಿದ್ದಾರೆ. ಒಂದು ಸಣ್ಣದೊಂದು ಡಿ ಜೆ ಕೊಟ್ಟಿದ್ದಾರೆ ಮಾತ್ರ, ಹಿಂದೆ ಬರ್ತೈತೆ. ಅದನ್ನು ನಿಂತ್ಕೊಂಡಿಲ್ಲ. ನಾವು ಗಣೇಶನ ಜೊತೆಗೆ ಮೂವ್ ಆದ್ವಿ, ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತ. ಮತ್ತು ಇಲ್ಲೂ ರಶ್ ಆಗಿಬಿಡ್ತು. ಮುಂದಕ್ಕೆ ಹೋಗ್ತಾ ಅಲ್ಲೂ ನುಗ್ಗಲಾಗ್ಬಿಡ್ತು. ಹಂಗಾಗಿ ರಶ್ ಆದರೆ ಅದರಲ್ಲಿ ಜಾಗ ಮಾಡಿ ಮನೆಗೆ ಹೋಗೋಣ ಅಂತ ನೋಡಿ ಲೇಟ್ ಆಗುತ್ತೆ. ಊರಿಗೆ ಹೋಗೋದು ಕ್ಲಿಯರಾಗಿ ನೋಡೇ ಹೋಗೋಣ ಅಂತ ಹೇಳಿದ್ರು. ವೀಡಿಯೋ ಮಾಡಿಬಿಟ್ಟಿತ್ತಲ್ಲ, ನೋಡೇ ಹೋಗೋಣ ಅಂತ ವೇಟ್ ಮಾಡಿದ್ವಿ. ಮತ್ತು 15 ಗಂಟೆಗೆಲ್ಲ ಬಿಚ್ಚಿ ಹಿಂದೆ ಗಾಡಿ ಹಾಕಿದ್ದಾರೆ. ಟಾಟಾ ಬರ್ತಿದ್ದಾರೆ. ಗೊತ್ತಾಗುತ್ತೆ ಆ ಥರ ಮಾಡಿದ್ದಾರೆ ನೋಡಿ. ಹಿಂದೆ ಟಾಟಾ ಮಕ್ಕಳೆಲ್ಲ ದೂರ ಗಾಡಿ ನೋಡಿ. ಹಂಗೆ ಹೋಗ್ತಾ ಇನ್ನೂ ರಶ್ ಆಗೋಗ್ತಾರಲ್ಲ, ಅದರಲ್ಲೂ ತುಂಬ ಖುಷಿ ಆಯಿತು. ಗಣೇಶನ ಮೆರವಣಿಗೆ ಭಾರಿ ಜನ ಸೇರುತ್ತದೆ ಅಂತೂ ನಿಜ. ಎಷ್ಟು ಲಕ್ಷ ಜನ ಸೇರುತ್ತೆ ಗೊತ್ತಿಲ್ಲ. ಮಿನಿಮಮ್ ಒಂದು 6 ರಿಂದ 7 ಲಕ್ಷದ ಮೇಲೆ ಜನ ಸೇರುತ್ತೆ ಅಂತ ಒಂದು ಸೇರಿರ್ಬೋದು. ಯಾಕಂದರೆ ಅಷ್ಟೊಂದು ಜನ ಇತ್ತು ನೋಡಿರಿ. ಮನೇಲಿ ನೋಡಿ ಎಷ್ಟು ಖುಷಿ ಆಗುತ್ತೆ. ಮನೇಲಿ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ನಮ್ಮ ಅಣ್ಣನ ಮಕ್ಕಳು ನಮ್ಮ ದೇವ್ರ ಮನೆಯಲ್ಲಿ ಅಮ್ಮ ಹಂಗಾಗಿ ಅವರಿಗಿಲ್ಲ ಮುಗಿಸಿದ್ವಿ. ಹಾಗೆ ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಆಸೆ ನನಗೆ ಅದಕ್ಕೋಸ್ಕರ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಫಸ್ಟ್ ಬರುತ್ತೆ. ಹಾಗಾಗಿ ಬೆಲ್ ಬಟನ್ ಮರಿಬೇಡಿ. ನೆಕ್ಸ್ಟ್ ಮುಂದೆ ಕನಕ ಸರ್ಕಲಲ್ಲಿ ಡಿ ಜೆ ಬರುತ್ತೆ ಅಂತ ಆಗಲೂ ಫುಲ್ ಭಾಳ ಜನ ಹೋಗಿದ್ದಾರೆ. ಮತ್ತು ನಮ್ಮ ತಮ್ಮನೂ ಕೂಡ ಹೋಗಿದ್ದ, ಅವನೆಲ್ಲೂ ಕಂಡಿಲ್ಲ. ಅಂತೂ ಇಂತೂ 2024ರ ಗಣೇಶ ಶೋಭಾಯಾತ್ರೆ ಮುಕ್ತಾಯಗೊಳ್ತಿದೆ. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಫ್ರೆಂಡ್ಸ್. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ.